Happy Sankranti everyone. Welcome back to my channel. If you're new here, hi, I'm Swati. This is my first ever get ready with me. ಹಬ್ಬಕ್ಕೆ ಅಂತ ರೆಡಿ ಆಗ್ತಾ ಇದ್ದೀನಿ. ನಾನು ಯೂಶುವಲಿ ಮಾಡೋದು ನೋ ಫೌಂಡೇಶನ್ ಮೇಕಪ್. ನೀವೇನಾದರೂ ನಂತರ ಹೆವಿ ಮೇಕಪ್ ಇಷ್ಟಪಡಲ್ಲ ಅಂದರೆ ಯು ಗೈಸ್ ಕ್ಯಾನ್ ಟ್ರೈ ದಿಸ್ ಔಟ್. ಇದು ಸಿಂಪಲ್ ಮೇಕಪ್ ಆಗಿರೋದ್ರಿಂದ ನಿಮಗೆ ಎಲ್ಲಿ ಹೆವಿ ಮೇಕಪ್ ಹಾಕೊಳ್ಳೋಕೆ ಇಷ್ಟ ಆಗಲ್ವೋ ಅಲ್ಲೆಲ್ಲ ನೀವು ಇದನ್ನ ಯೂಸ್ ಮಾಡ್ಬೋದು. ಬಿಫೋರ್ ಅಪ್ಲೈಯಿಂಗ್ ಮೇಕಪ್ ಬೇಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಬೇಸ್ಗೆ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಜಸ್ಟ್ ಅಪ್ಲೈ ದ ಬೇಸ್ ಫಸ್ಟ್. ನಾನು ಫಸ್ಟ್ ಯೂಸ್ ಮಾಡೋದು ಯಾವಾಗ್ಲೂ ಕೆಫೆನವ್ರದ್ದು ಫೇಸ್ ಮಿಸ್ಟು. ಅದು ಆ್ಯಕ್ಚುಲಿ ಖಾಲಿ ಆಗಿಬಿಟ್ಟಿದೆ. ಅದನ್ನ ಆರ್ಡರ್ ಮಾಡಿದ್ದೀನಿ, ವಿತಿನ್ 2 ಡೇಸಲ್ಲಿ ಬರುತ್ತೆ. ಬಟ್ ನೆಕ್ಸ್ಟ್ ಟೈಮ್ ನಾನು ಯಾವಾಗ ಗೆಟ್ ರೆಡಿ ವಿತ್ ಮೀ ಮಾಡ್ತೀನೋ ಅವಾಗ ನಾನು ಖಂಡಿತ ತೋರಿಸ್ತೀನಿ. ಬಟ್ ಸೆಕೆಂಡ್ ಆಗಿ ನಾನು ಯಾವಾಗಲೂ ಯೂಸ್ ಮಾಡೋದು ಮಿನಿಮಲಿಸ್ಟ್ ಅವ್ರದ್ದು ಆಲ್ಫಾ ಆರ್ಬುಟಿನ್ 2% ಸೀರಮ್. ಅದಾದಮೇಲೆ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ನಾನು ಯೂಸ್ ಮಾಡ್ತಿರೋ ಮಾಯ್ಶ್ಚರೈಸರ್ ಬಂದ್ಬಿಟ್ಟು ಪಾಮ್ ಅವ್ರದ್ದು ಗ್ರೀನ್ ಟೀ ಆಯಿಲ್ ಫ್ರೀ ಮಾಯ್ಶ್ಚರೈಸರು. ದೆನ್ ಅಟ್ ಲಾಸ್ಟ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೋತೀನಿ. ನಾನು ಯೂಸ್ ಮಾಡ್ತಿರೋ ಸನ್ಸ್ಕ್ರೀನ್ ಬಂದ್ಬಿಟ್ಟು ಡರ್ಮಕೋ ಅವ್ರದ್ದು 1% ಹ್ಯಾಲುರಾನಿಕ್ ಆ್ಯಸಿಡ್ದು. ಮೇಕಪ್ದು ಬೇಸ್ ಆದಮೇಲೆ ನಾನು ಫೇಸಸ್ ಕೆನಡಾ ಅವ್ರದ್ದು ಸ್ಟ್ರೋಬ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಇದು 2 ಶೇಡಲ್ಲಿ ಬರುತ್ತೆ, ಒಂದು ಗೋಲ್ಡ್ ಮತ್ತು ಒಂದು ಪಿಂಕು. ನಾನು ಯೂಸ್ ಮಾಡ್ತಾ ಇರೋದು ಪಿಂಕ್. ನೀವು ಆಲ್ರೆಡಿ ನೋಡ್ಬೋದು ನಾನು ಎಷ್ಟು ಇದನ್ನು ಖಾಲಿ ಮಾಡಿದ್ದೀನಿ ಅಂತ. ಇದನ್ನು ಹಾಕಿದ್ಮೇಲೆ ಒಂದು ಇನ್ಸ್ಟೆಂಟ್ ಗ್ಲೋ ಬರುತ್ತೆ, ಅದು ನಿಮ್ಗೆ ತೋರಿಸ್ತೀನಿ. ಈಗ ನನ್ನ ಫೇಸ್ ಈ ಗ್ಲೋ ಇದೆ. ಇದು ಹಾಕಿದ್ಮೇಲೆ ಹೆಂಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಅಪ್ಲೈ ಮಾಡಬೇಕಾದ್ರೆ ನಿಮ್ಗೆ ಕಾಣಿಸುತ್ತೆ ನೋಡಿ ಆ ಪಿಂಕಿಶ್ ಶೈನ್. ಸಿ ದ ಡಿಫ್ರೆನ್ಸ್. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಕ್ವಿಡ್ ಕನ್ಸೀಲರ್ ಇನ್ ದ ಶೇಡ್ ಆಫ್ 2. ನಂಗೆ ಎಲ್ಲೆಲ್ಲಿ ಬ್ಲ್ಯಾಕ್ ಕಲರ್ ಪಿಗ್ಮೆಂಟೇಷನ್ ಇದೆಯೋ ನಾನು ಅಲ್ಲಿ ಇದನ್ನು ಯೂಸ್ ಮಾಡ್ತೀನಿ. ನೋಡೋ ಹಾಗೆ ನಂದು ಅಂಡರ್ ಐಸ್ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದೆ, ಮತ್ತು ಅರೌಂಡ್ ಲಿಪ್ಸ್ ಆ್ಯಂಡ್ ಅಪ್ಪರ್ ಲಿಪ್ಸಲ್ಲಿ ಸ್ವಲ್ಪ ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಇದೆ. ಅಲ್ಲಿ ಮಾತ್ರ ನಾನು ಕನ್ಸೀಲರ್ ಯೂಸ್ ಮಾಡ್ತೀನಿ. ಒಂದ್ಸರಿ ಕನ್ಸೀಲರ್ನ ಕಂಪ್ಲೀಟಾಗಿ ಬ್ಲೆಂಡ್ ಮಾಡಿ ಆದಮೇಲೆ ಸೆಟ್ಟಿಂಗ್ ಪೌಡರ್ನ ತೊಗೊಂಡು ಅಪ್ಲೈ ಮಾಡ್ಕೋತೀನಿ. ನಾನು ಯೂಸ್ ಮಾಡ್ತಿರೋ ಸೆಟ್ಟಿಂಗ್ ಪೌಡರ್ ಬಂದುಬಿಟ್ಟು L18. ನೆಕ್ಸ್ಟ್ ಐಲೈನರ್. ನನ್ನ ಮೇಜರ್ ಪ್ರಾಬ್ಲಮ್ ವಿತ್ ಐಲೈನರ್ ಏನು ಅಂದರೆ, ನನಗೆ ಅಷ್ಟೇ ಅಲ್ಲ ಎಲ್ಲ ಹುಡುಗಿರಿಗೂ ಅದೇ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಟ್ ಒಂದು ಐಸಿಗೆ ಬರ್ದಿರೋದು ಸೇಮ್ ರೆಪ್ಲಿಕಾ ಇನ್ನೊಂದು ಐಸಿಗೆ ಬರೆಯೋಕ್ಕಾಗಲ್ಲ. ಬಟ್ ಐಲ್ ಟ್ರೈ ಟುಡೇ. ನಾನು ಯೂಸ್ ಮಾಡ್ತಾರೋ ಐಲೈನರ್ ಡ್ಯಾಸ್ಲರ್ ಅವ್ರದ್ದು. ಲೆಟ್ಸ್ ಡೂ ಇಟ್. ಸ್ವಲ್ಪ ಹತ್ರ ಕುತ್ಕೋತೀನಿ. ಫೈನಲಿ ಒನ್ ಡನ್. ಹೋಪ್ಫುಲಿ ಈ ಕಡೆನೂ ಅದೇ ಥರ ಬರುತ್ತೆ ಅಂತ. ಸ್ವಲ್ಪ ಬಂದಿದೆ ಅನ್ಸುತ್ತೆ. ಈಗ ಸ್ವಲ್ಪ ಸರಿ ಹೋಯ್ತು. ಫೈನಲಿ ಸ್ವಲ್ಪ ಸರಿ ಹೋಯ್ತು. ಫೈನಲಿ ಐಲೈನರ್ ಇಸ್ ಡನ್. ನೆಕ್ಸ್ಟ್ ನಾನು ಅಪ್ಲೈ ಮಾಡ್ತಾ ಇರೋದು ಮಸ್ಕಾರಾ ಆ್ಯಂಡ್ ಇಟ್ ಇಸ್ ಫ್ರಮ್ ಜೂಡಿಯೋ. ಸೊ ಫೈನಲಿ ಮೇಕಪ್ ಡನ್. ಲಾಸ್ಟ್ ಇನ್ನು ಮಿಕ್ಕಿರೋದೇನು ಅಂದರೆ ಲಿಪ್ಸ್ಟಿಕ್. ಸೊ ನಾನು ಯೂಸ್ ಮಾಡ್ತಾ ಇರೋ ಲಿಪ್ಸ್ಟಿಕ್ ರೇನಿದು. ಆ್ಯಕ್ಚುಲಿ ಬ್ಲಷ್ ಹಾಕಬೇಕಾಗಿತ್ತು, ಮರ್ತೋಗ್ಬಿಟ್ಟೆ. ಫಸ್ಟ್ ಟೈಮ್ ಅಲ್ವಾ ಸ್ವಲ್ಪ. ಸೊ ನಾನು ಬ್ಲಷ್ ಆ್ಯಕ್ಚುಲಿ ಲಿಪ್ಸ್ಟಿಕ್ನೇ ಬ್ಲಷ್ ಆಗಿ ಯೂಸ್ ಮಾಡ್ತೀನಿ. ನಾನು ಸೇಮ್ ರಿನಿ ಲಿಪ್ಸ್ಟಿಕ್ನೇ ಬ್ಲಷ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ.
ವಿತ್ ದಿಸ್ ಮೇಕಪ್ ಇಸ್ ಆಲ್ ಡನ್. ನೆಕ್ಸ್ಟ್ ಆಕ್ಸೆಸರೀಸ್, ಈ ಚೋಕರ್ ಹಾಕೋತಾ ಇದ್ದೀನಿ. ಈ ಚೋಕರ್ ಜೊತೆ ಮ್ಯಾಚಿಂಗ್ ಜುಮ್ಕಾಸ್ ಕೂಡ ಇದೆ. ಜುಮ್ಕಾಸ್ ಇದು. ನೆಕ್ಸ್ಟ್ ಹೇರ್ ಸ್ಟೈಲು, ನಾನು ಜಸ್ಟ್ ಹೇರ್ಸ್ನ ಕ್ಲಿಪ್ ಮಾಡ್ತೀನಿ. ಆ್ಯಕ್ಚುಲಿ ಬಿಂದಿ ನನ್ನ ಫೇಸಿಗೆ ತುಂಬ ದೊಡ್ಡದು ಅಂತ ಫೀಲ್ ಆಗ್ತಾ ಇತ್ತು, ಅದಕ್ಕೆ ನಾನು ಬಿಂದಿ ಚೇಂಜ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಆ್ಯಡಿಂಗ್ ಬ್ಯಾಂಗಲ್ಸ್. ಅಟ್ ಲಾಸ್ಟ್ ಐಮ್ ಆ್ಯಡಿಂಗ್ ಫ್ಲವರ್ಸ್. ಆಲ್ ಡನ್. ಒಂದೇ ಒಂದು ಮಿಸ್ಸಿಂಗ್ ಏನಿದೆ ಅಂದರೆ ದಾವಣಿ. ಆ ದಾವಣಿ ಹಾಕ್ಬಿಟ್ಟು ನಾನು ಫೈನಲ್ ಲುಕ್ ನಿಮ್ಗೆ ತೋರಿಸ್ತೀನಿ. ದಿಸ್ ಇಸ್ ಮೈ ಫೈನಲ್ ಲುಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಸೊ ದಟ್ ವಿಲ್ ನಾಟ್ ಮಿಸ್ ಔಟ್ ಎನಿ ಆಫ್ ಮೈ ವಿಡಿಯೋಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್ ಬಾಯ್.